ಈ ಪ್ರಪಂಚ ಮಾನವನ ಎಲ್ಲೆಗೆ ಮೀರಿದ ನಾನಾ ವಿಸ್ಮಯಗಳನ್ನು ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿದೆ. ಅಂತಹ ವಿಸ್ಮಯಗಳ ಒಂದು ಅನ್ವೇಷಣೆಯ ಹುಡುಕಾಟವೇ ನನ್ನ ಇಂದಿನ ಜರ್ನಿ ವಿತ್ ಸಚಿನ್. ನನ್ನೆಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮನುಷ್ಯನಿಗೆ ಎಲ್ಲ ರೀತಿಯ ಸಮಸ್ಯೆಗಳು ನಾನಾ ಯುಗದಿಂದ ಇದ್ದೇ ಇದೆ. ಕಷ್ಟಗಳು ಮನುಷ್ಯನಿಗಲ್ಲದೆ ಮರಕ್ಕೆ ಎಂಬ ಮಾತಿದೆ. ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಪರಿಹಾರ ಭೂಮಿಯ ಯಾವುದೋ ಒಂದು ಮೂಲೆಯಲ್ಲಿ ಖಂಡಿತ ಇದ್ದೇ ಇದೆ. ಈ ದಿನ ಮಾನವನ ಸಮಸ್ಯೆಗಳನ್ನು ಆಲಿಸಿ ಪರಿಹಾರವನ್ನು ಸೂಚಿಸುವಂತಹ ಒಂದು ವಿಸ್ಮಯಕಾರಿ ಸ್ಥಳಕ್ಕೆ ನಾನು ನಿಮ್ಮನ್ನೆಲ್ಲ ಕರೆದೊಯ್ತಾ ಇದ್ದೇನೆ. ಈ ಸ್ಥಳದಲ್ಲಿ ಕಲ್ಲುಗಳು ಬುಗುರಿಯಂತೆ ತಿರುಗುತ್ತವೆ. ಈ ಕಲ್ಲುಗಳು ಇರುವ ಸ್ಥಳಕ್ಕೆ ಭೇಟಿ ಕೊಟ್ಟು ಬಾಧೆಗಳನ್ನ ಸಮಸ್ಯೆಗಳನ್ನ ಹೇಳಿಕೊಂಡರೆ ಈ ಕಲ್ಲುಗಳು ಜೀವವಿರುವಂತೆ ವರ್ತಿಸುತ್ತವೆ ಅಂತೆ. ಇದು ನಿಜವೇ ಎಂದು ಪರೀಕ್ಷೆಗೆ ಆ ಸ್ಥಳಕ್ಕೆ ತೆರಳಿ ನಿಂತ ನನಗೂ ಕೂಡ ಅಚ್ಚರಿ ಉಂಟಾಯಿತು. ಅಷ್ಟಕ್ಕೂ ಆ ಕಲ್ಲುಗಳು ಇರೋದಾದರೂ ಹೇಗೆ, ಆ ಕಲ್ಲುಗಳು ಜೀವವಿರುವಂತೆ ವರ್ತಿಸುತ್ತಿರುವುದಾದರೂ ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲಿರುವ ಕಲ್ಲುಗಳಿಗೆ ಭಕ್ತಿಯಿಂದ ಕೈ ಮುಗಿದು ಅವುಗಳ ಮೇಲೆ ಕುಳಿತರೆ ಅವು ನಮ್ಮ ಜೀವನದ ಆಗು ಹೋಗುಗಳ ಭವಿಷ್ಯವನ್ನು ತಿಳಿಸಿಕೊಡುತ್ತವೆ. ನಾನಾ ಸಮಸ್ಯೆಯಿಂದ ಬಳಲುವ ಜನರು ಇಲ್ಲಿಗೆ ಬಂದು ತಮ್ಮ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಳುತ್ತಿದ್ದಾರೆ. ಅಷ್ಟಕ್ಕೂ ಈ ಕಲ್ಲುಗಳಿಗೆ ವಿಸ್ಮಯಕಾರಿ ಶಕ್ತಿ ಬಂದಿದ್ದಾದ್ರೂ ಹೇಗೆ, ಈ ಕಲ್ಲುಗಳಿಗೆ ಆ ಶಕ್ತಿ ರವಾನೆ ಆಗ್ತಾ ಇರೋದಾದ್ರೂ ಎಲ್ಲಿಂದ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಾಯಿ ಶ್ರೀ ಉಡಸಲಮ್ಮ ದೇವಿ. ಈ ಸ್ಥಳದಲ್ಲಿ ಅರಿಕೆಗಳನ್ನು ಸಲ್ಲಿಸಲು ಕೋಳಿ ಕುರಿಗಳ ರೂಪದಲ್ಲಿ ತಮ್ಮ ಬೇಡಿಕೆಗಳು ಫಲಿಸಿದ ನಂತರ ಭಕ್ತರು ಬಂದು ಸಲ್ಲಿಸುತ್ತಾರೆ. ಅದೇ ರೀತಿ ಮುಡುಪಿನ ರೂಪದಲ್ಲಿ ಭಕ್ತರು ಇಲ್ಲಿ ಅರಿಕೆಗಳನ್ನು ಕಟ್ಟುತ್ತಾರೆ. ಈ ವಿಶಾಲವಾದ ಆಲದ ಮರದ ಅಡಿಯಲ್ಲಿ ಯಾವುದೇ ದೇವಾಲಯವಿಲ್ಲ. ತಾಯಿ ಬಯಲಿನಲ್ಲಿಯೇ ನೆಲೆಸಿದ್ದಾರೆ. ಇಲ್ಲಿ ಭಕ್ತರೇ ತಮ್ಮ ಕೈಯಾರ ನೈವೇದ್ಯ ಪ್ರಸಾದಗಳನ್ನು ಮಾಡಿ ದೇವರಿಗೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸುತ್ತಾರೆ.
ಅಷ್ಟಕ್ಕೂ ಈ ಸ್ಥಳ ಇರೋದು ಎಲ್ಲಿ ಅನ್ನುವಂತಹ ಪ್ರಶ್ನೆಗೆ ಉತ್ತರ ತುಮಕೂರು ಹಿರಿಯೂರು ಹೈವೇಯಲ್ಲಿ ಸಿಗುವಂತಹ ತಾವರೆಕೆರೆಯ ದ್ವಾರಾಳ ಗ್ರಾಮದಲ್ಲಿ. ಶಿರಾ ತಾಲೂಕಿನಿಂದ ಹಿರಿಯೂರಿನ ಕಡೆ ಕೇವಲ 10 ಕಿಲೋಮೀಟರ್ ಹೈವೇಯಲ್ಲಿ ನಾವು ಸಂಚರಿಸಿದರೆ ಸರ್ವಿಸ್ ರೋಡಿನ ಎಡಭಾಗದಲ್ಲೇ ನಮಗೆ ಈ ದೇವಿಯ ಆಲಯ ಕಾಣಸಿಗುತ್ತೆ. ಹೈವೇ ಪಕ್ಕದ ಸರ್ವಿಸ್ ರೋಡಿಗೆ ಹೊಂದಿಕೊಂಡಿರೋ ದೊಡ್ಡ ಆಲದ ಮರದ ಕೆಳಗಡೆ ಶ್ರೀ ಉಡಸಲಮ್ಮ ದೇವಿಯವರ ಸನ್ನಿಧಾನವಿದೆ. ಡಿಸ್ಕ್ರಿಪ್ಷನ್ನಲ್ಲಿ ಈ ಸ್ಥಳದ ಪೂರ್ಣ ವಿಳಾಸವನ್ನು ನಮೂದಿಸಿರ್ತೀನಿ. ನನ್ನ ಈ ಒಂದು ಚಿಕ್ಕ ಪ್ರಯತ್ನ ನಿಮಗೇನಾದರೂ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ. ಅದೇ ರೀತಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ. ಅಥವಾ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.